ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, 2026ರಲ್ಲಿ ನೀವು ಪೊಲೀಸ್ ಪರೀಕ್ಷೆಗೆ ಓದ್ತಾ ಇದ್ದೀರಪ್ಪ ಅಂದ್ರೆ ಇಲ್ಲಿ ನೀವು ಓದ್ತಕ್ಕಂಥ ವಿಧಾನವನ್ನು ಬದಲಾವಣೆಯನ್ನು ಮಾಡ್ಕೋಬೇಕಾಗ್ತದೆ. ಈ 2026ರ ಒಂದು ಹೊಸ ಟ್ರೆಂಡ್ ಯಾವ ರೀತಿ ಇದೆ, ಆ ಟ್ರೆಂಡಿಗೆ ತಕ್ಕ ಹಾಗೆ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇಲ್ಲಿ ಜಾಬ್ ಆಗಬೇಕಪ್ಪ ಅಂದ್ರೆ ಈ ಸಲ ಏಜನ್ನು ಕೂಡ ಜಾಸ್ತಿ ಮಾಡಿದ್ದಾನೆ. ಇಲ್ಲಿ ಅಪ್ಲಿಕೇಶನ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಬೀಳ್ತಕ್ಕಂಥದ್ದು. ಆದ್ದರಿಂದ ನೀವು ಓದ್ತಕ್ಕಂಥ ಒಂದು ವಿಧಾನವನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ. ಬಹಳ ಎಚ್ಚರಿಕೆಯಿಂದ ಮತ್ತು ಅಚ್ಚುಕಟ್ಟುಕತೆಯಿಂದ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಯಾವ ರೀತಿ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ವಾಟ್ಸಾಪ್ ಗ್ರೂಪಿಗೆ ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಸ್ನೇಹಿತರೆ. ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು. ಮೊದಲನೇದಾಗಿ ಪೊಲೀಸ್ ಪರೀಕ್ಷೆಗೆ ಅಧ್ಯಯನ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಒಂದೇ ಸಮಯಕ್ಕೆ ಒಂದೇ ಪರೀಕ್ಷೆಗೆ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನೀವು ಸಿವಿಲ್ PC ಓದ್ತಾ ಇದ್ದೀರಪ್ಪ ಅಂದ್ರೆ ಅದರ ಜೊತೆಯಲ್ಲಿ DR ಆಗಿರ್ಬೋದು, KSRP ಆಗಿರ್ಬೋದು, ಇದನ್ನು ಮಾತ್ರ ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಇದರ ಜೋಡಿ ನಾನು SDಯನ್ನು ಓದ್ತೀನಿ, FDಯನ್ನು ಮಾಡ್ತೀನಿ, ಈ ರೀತಿ ಎಲ್ಲವನ್ನು ಕೂಡ ಓದ್ತಾ ಹೋದಿದ್ರಪ್ಪ ಅಂದ್ರೆ ಒಂದೇ ನೆಲೆ ಇಲ್ಲ ಇವಾಗಿನ ಒಂದು ಸಂದರ್ಭದಲ್ಲಿ. ಆದ್ದರಿಂದ ಒಂದೇ ಪರೀಕ್ಷೆಗೆ ಒಂದೇ ಸಮಯಕ್ಕೆ ಒಂದೇ ಪರೀಕ್ಷೆಗೆ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಿ ಎರಡು ದೋಣಿಯಲ್ಲಿ ಕಾಲಿಡ್ತಕ್ಕಂಥ ಒಂದು ವ್ಯವಸ್ಥೆ ಬೇಡ. ಮೊದಲನೇದಾಗಿ ಒಂದೇ ಸಮಯದಲ್ಲಿ ಒಂದೇ ಫೋಕಸ್ ಅಂತಕ್ಕಂಥದ್ದು ಬಹಳ ಒಂದು ಜಾಸ್ತಿ ಇರಬೇಕಾಗ್ತದೆ. ಏನು ಸ್ಮಾರ್ಟ್ ಆಗಿ ಸ್ಟಡಿಯನ್ನು ಮಾಡಿ. ಇವಾಗಿನ ಒಂದು ಸಂದರ್ಭದಲ್ಲಿ ಹಾರ್ಡ್ ವರ್ಕ್ ಅಂತಕ್ಕಂಥದ್ದು, ಹಾರ್ಡ್ ವರ್ಕ್ ಜೊತೆ ನೀವು ಸ್ಮಾರ್ಟ್ ವರ್ಕನ್ನು ಮಾಡಲೇಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ನೋಟ್ಸ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಡಿಫ್ರೆಂಟಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಇನ್ನು ಡಿಜಿಟಲ್ ಸಂಪನ್ಮೂಲಗಳನ್ನು ಬಳಕೆಯನ್ನು ನೀವು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಎಲ್ಲವನ್ನು ಕೂಡ ಇವಾಗ ನೀವು ಬಳಕೆಯನ್ನು ಮಾಡಲೇಬೇಕಾಗ್ತದೆ. ಆದ್ದರಿಂದ ಡಿಜಿಟಲ್ ಸಂಪನ್ಮೂಲಗಳನ್ನು ಎಷ್ಟು ಬೇಕೋ ಅಷ್ಟೇ ನೀವು ಬಳಕೆಯನ್ನು ಮಾಡ್ಕೊಳ್ಳಿ. ಹೊಸ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸುಮ್ಮನೆ ದಿನಾಲು ಎಲ್ಲ ಯೂಟ್ಯೂಬನ್ನು ನೋಡ್ತಾ ಕೂತ್ ಬಿಡ್ತಾರೆ, ಯಾವುದೋ ಒಂದೇ ಪುಸ್ತಕವನ್ನು ಓದ್ತಾ ಇರ್ತಾರೆ. ಈ ರೀತಿ ಮಾಡಬೇಡಿ. ಡಿಜಿಟಲ್ ಅಂತಕ್ಕಂಥದ್ದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕಪ್ಪ ಅಂದ್ರೆ ಸ್ವಲ್ಪ ಊಟದಲ್ಲಿ ಉಪ್ಪಿನಕಾಯಿ ಥರ ಬಳಕೆಯನ್ನು ಮಾಡಿಕೊಂಡು ನೀವು ಸಕ್ಸಸ್ಸನ್ನು ಕಾಣಬೇಕಾಗ್ತದೆ. ಇನ್ನು ನಾಲ್ಕನೇದಾಗಿ ಸಮಯವನ್ನು ನಿರ್ವಹಣೆ ಬಹಳ. ಇಲ್ಲಿ ಸಮಯ ನಿರ್ವಹಣೆ ಎಕ್ಸಾಮ್ನಲ್ಲಾಗಿರ್ಬೋದು, ಇವಾಗ ಆಗಿರ್ಬೋದು, ಬಹಳ ಅಚ್ಚುಕಟ್ಟೆಯಿಂದ ನೀವು ಸಮಯವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಟೈಮ್ ಟೇಬಲ್ ಹಾಕ್ಕೊಂಡು ಕರೆಕ್ಟಾಗಿ ಸಮಯ ಯಾವುದಕ್ಕೆ ಒಂದು ಸಬ್ಜೆಕ್ಟ್ಗೆ ಇಷ್ಟು ಅಂಥೇಳಿ ನೀವು ಸಮಯವನ್ನು ಕೊಟ್ಟು ಕರೆಕ್ಟಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಎಕ್ಸಾಮ್ನಲ್ಲಿ ಕೂಡ ಸಮಯವನ್ನು ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನಿರಂತರ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅಧಿಸೂಚನೆ ಆಗದೆ ಇರಲಿ, ಅಧ್ಯಯನ ಮಾಡೋರು ಸುಮಾರು ಜನ ಇದ್ದಾರೆ. ಇವಾಗ ಅಧಿಸೂಚನೆ ಆಯಿತು ಅಪ್ಪ ಅಂದ್ರೆ ಓದೋರು ಭಾಳ ಜನ ಅದಾರ. ಆದ್ರೆ ನೋಟಿಫಿಕೇಶನ್ ಇಲ್ಲ ಅಂದರೂ ಕೂಡ ಓದೋರು ಮಾತ್ರ ಸಕ್ಸಸ್ ಆಗ್ತಾರೆ. ಇವಾಗ ಆ ರೀತಿ ಓದ್ತಕ್ಕಂಥ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಒಟ್ಟಿನಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಅಭ್ಯಾಸವನ್ನು ನೀವು ಮಾಡಬೇಕಾಗ್ತದೆ. ಇನ್ನು ಸಿಲೆಬಸ್ಗಿಂತ ಹೊರಗಿನ ಜ್ಞಾನ ಬಹಳ ಮುಖ್ಯ ಆಗಿರ್ತದೆ. ಇಲ್ಲಿ ಹೊರಗಿನ ಜ್ಞಾನಪ್ಪ ಅಂದ್ರೆ ಇಲ್ಲಿ ಒಂದು ಸೈನ್ಸಲ್ಲಿ ಅಪ್ಲೈಡ್ ಸೈನ್ಸ್ ಬಗ್ಗೆ ಬಹಳ ಪ್ರಶ್ನೆಗಳು ಬರ್ತಾವೆ. ಅದರ ಜೊತೆಯಲ್ಲಿ ಸುಮಾರು ಹೊರಗಿನ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಇನ್ನು ರಿವಿಷನನ್ನು ಮಾಡಿ. ಯಾವುದೇ ಕಾರಣಕ್ಕೂ ನೋಡಿ, ಹೊಸ ಅಭ್ಯರ್ಥಿಗಳು ಏನು ಮಾಡ್ತೀರಪ್ಪ ಅಂದ್ರೆ ಒಂದೇ ದಿನಕ್ಕೆ ಜಾಸ್ತಿ ಓದಿಬಿಡ್ತೀರ. ಆ ರೀತಿ ಮಾಡಬೇಡಿ. ನೀವು ಓದ್ತಕ್ಕಂಥದ್ದು ಸ್ವಲ್ಪ ಆದರೂ ಕೂಡ ಅದನ್ನು ಕರೆಕ್ಟಾಗಿ ರಿವಿಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಏನು ಯಾರ ಮೇಲೆ ಅವಲಂಬನೆ ಆಗಬೇಡಿ. ಮೊದಲು ಇದನ್ನು ನೋಡಿ, ಸುಮ್ಮನೆ ಅವ್ರ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅವಲಂಬನೆಯಾಗಿ ಅದನ್ನೇ ನೋಡ್ತಾ ಹೋಗೋದು, ಇನ್ಯಾರ ಮೇಲೂ ಅವಲಂಬನೆ ಆಗೋದು, ಈ ರೀತಿ ಮಾಡಬೇಡಿ. ಕೋಚಿಂಗ್ ಸೆಂಟರ್ ಅವ್ರ ಮೇಲೆ ಅವಲಂಬನೆಯನ್ನಾಗೋದು ಈ ರೀತಿ ಮಾಡಬೇಡಿ. ಇವಾಗ ನೀವು ಸ್ಪರ್ಧಾರ್ಥಿಗಳು, ವಿದ್ಯಾರ್ಥಿಗಳಲ್ಲ. ಆದ್ದರಿಂದ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಹಾದಿ ಇರಬೇಕಾಗ್ತದೆ. ಅವರ ಮಾಹಿತಿ
ಮಾಹಿತಿಯನ್ನು ತಿಳ್ಕೊಳ್ಳಿ. ಮಾರ್ಗದರ್ಶನ ಬೇಕು, ಬೇಡ ಅಂತಲ್ಲ. ಇವಾಗ ಸುಮಾರು ಹಾದಿಗಳಿವೆ. ಇಲ್ಲಿ ಯಾರ ಮೇಲೂ ಅವಲಂಬನೆ ಆಗ್ತಕ್ಕಂಥ ಒಂದು ಅವಶ್ಯಕತೆ ಬೇಡ, ಆಗ್ಲೂ ಬೇಡ್ರಿ. ಇವಾಗ ಏನು ಒಳ್ಳೆಯ ಒಂದು ಪುಸ್ತಕವನ್ನು ಓದಿ, ಬ್ರ್ಯಾಂಡೆಡ್ ಪುಸ್ತಕವನ್ನು ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಸುಮ್ಮನೆ ಯಾವ ಪುಸ್ತಕ ಬೇಡ. ಹೊಸದಾಗಿ ಓದ್ತಕ್ಕಂಥ ಅಭ್ಯರ್ಥಿಗಳು 6ನೇ ತರಗತಿಯಿಂದ 12ನೇ ತರಗತಿಯ ಪುಸ್ತಕವನ್ನು ಓದಿ ಇದು ಆಯಿತಪ್ಪ ಅಂದ್ರೆ ಎಲ್ಲ ಸಬ್ಜೆಕ್ಟ್ನಲ್ಲಿ KM ಸುರೇಶ್ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪುಸ್ತಕ ಆಗಿವೆ. ಎಲ್ಲ ಪುಸ್ತಕಗಳು ಎಲ್ಲ ಸಬ್ಜೆಕ್ಟ್ ಇದೆಯಾ ಅದನ್ನು ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಇನ್ನು ಕೊನೆಯದಾಗಿ ಪ್ಲ್ಯಾನ್ ಬಿ ಬೇಡ. ಸುಮ್ಮನೆ ನಾವು ಓದ್ತಾ ಇದ್ದೀನಪ್ಪ ಅಂದ್ರೆ ಪ್ಲ್ಯಾನ್ ಬಿ ಹೇಗಪ್ಪ ಅಂದ್ರೆ ನಾನು ಜಾಬ್ ಆಗಲಿಲ್ಲ ಅಂದ್ರೆ ನಂದು ಹೊಲ ಅದ, ನಾನು ಅದನ್ನು ಮಾಡ್ತೀನಿ, ನಂದು ಬಿಸ್ನೆಸ್ ಅದ, ಇದನ್ನು ಮಾಡ್ತೀನಿ, ಈ ರೀತಿ ಇತ್ತುವಪ್ಪ ಅಂದ್ರೆ ನೀವು ಮೊದಲೇ ಓದಿ ಟೈಮನ್ನು ವೇಸ್ಟ್ ಮಾಡಬೇಡಿ. ನೀವು ಆ ಕಡೆ ಎಫರ್ಟ್ ಹಾಕಿದ್ರಿಯಪ್ಪ ಅಂದ್ರೆ ನೀವು ಅಲ್ಲೇ ಸಕ್ಸಸ್ ಆಗ್ತೀರಾ. ಇವಾಗ ಪ್ಲ್ಯಾನ್ ಬಿ ಇಲ್ಲಪ್ಪ ಅಂದ್ರೆ ಮಾತ್ರ ನೀವು ಎಕ್ಸಾಮಲ್ಲಿ ಸಕ್ಸಸ್ ಆಗಬಹುದು. ಇನ್ನು ಕೊನೆಯದಾಗಿ ನಿರಂತರತೆ ಯಶಸ್ಸಿನ ಗುಟ್ಟಾಗಿರ್ತದೆ. ಒಟ್ಟಲ್ಲಿ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ. ಇನ್ನು ಪ್ರಚಲಿತ ಘಟನೆಗಳ ಬಗ್ಗೆ ಅರಿವು ಇರಬೇಕಾಗ್ತದೆ. ನೋಡಿ, ಮೇನ್ ಆಗಿ ಪ್ರಚಲಿತ ಘಟನೆಗಳಾಗಿರ್ಬೋದು, ಇತ್ತೀಚೆಗೆ ಕಂಪ್ಯೂಟರ್ ಆಗಿರ್ಬೋದು, ಎಕನಾಮಿಕ್ಸ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಎಲ್ಲ ಸಬ್ಜೆಕ್ಟ್ ಮೇಲೆ ಸಮಾನವಾಗಿರ್ತಕ್ಕಂಥ ಒಂದು ಹಿಡಿತವನ್ನು ನೀವು ಸಾಧಿಸಬೇಕಾಗ್ತದೆ. ಮೊದಲು ಇದನ್ನು ನೋಡ್ಕೊಳ್ಬೇಕಾಗ್ತದೆ. ಒಂದೇ ಸಬ್ಜೆಕ್ಟ್ ನನಗೆ ಹಿಸ್ಟ್ರಿ ಇಷ್ಟ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದೇ ಸಬ್ಜೆಕ್ಟ್ ಅವ್ರಿಗೆ ಹಿಸ್ಟ್ರಿ ಇಷ್ಟ, ಸಂವಿಧಾನ ಇಷ್ಟ ಅಂತ ಹೇಳಿ ಒಂದೇವನ್ನ ಓದ್ತಾ ಕೂತ್ ಬಿಡ್ತೀರ. ಆ ರೀತಿ ಮಾಡಬೇಡಿ. ಎಲ್ಲ ಸಬ್ಜೆಕ್ಟನ್ನು ನೀವು ಓದಬೇಕಾಗ್ತದೆ. ಮೆಂಟಲ್ ಎಬಿಲಿಟಿ ಕೂಡ ನೀವು ಬಿಡಿಸಲೇಬೇಕು. ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ರಿಯಪ್ಪ ಅಂದ್ರೆ ನಿಮ್ಮದು ಖಂಡಿತ ಜಾಬ್ ಆಗೋದಿಲ್ಲ. ಆದ್ದರಿಂದ ಎಲ್ಲ ವಿಷಯದ ಮೇಲೆ ಸಮಾನವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಿ ಒಟ್ಟಿನಲ್ಲಿ ನಿರಂತರವಾಗಿ ದಿನಕ್ಕೆ ಒಂದು 7 ರಿಂದ 8 ಗಂಟೆ ಅಭ್ಯಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ.